ಇನ್ನು ಸರ್ಕಾರಕ್ಕೆ ಹುಲಿಗಳ ಸಾವಿನ ವರದಿಯ ಸಲ್ಲಿಕೆ ಆಗಿದೆ. 3 ಅಧಿಕಾರಿಗಳ ಅಮಾನತಿಗೆ ಶಿಫಾರಸು ಕೂಡ ಮಾಡಲಾಗಿದೆ. ಡಿಸಿಎಫ್ ವೈ ಚಕ್ರಪಾಣಿ, ಎಸಿಎಫ್ ಗಜಾನನ ಹೆಗಡೆ, ಉಪವಲಯ ಅರಣ್ಯಾಧಿಕಾರಿ ಮಾದೇಶ್. ಸದ್ಯ ಕಡ್ಡಾಯ ರಜೆ ಮೇಲೆ ಅಧಿಕಾರಿಗಳಿದ್ದಾರೆ. ಕಡ್ಡಾಯ ರಜೆ ಮೇಲೆ ಅಧಿಕಾರಿಗಳಿರೋದ್ರಿಂದ ಅವರ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಸೊ ಬಹುತೇಕ ಈ 3 ಅಧಿಕಾರಿಗಳ ತಲೆದಂಡ ಆಗುವ ಸಾಧ್ಯತೆ ಇದೆ. ಹುಲಿಗಳ ಸಾವಿನ ವರದಿ ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಆಗಿದೆ. ಈ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡ್ರೆ ಈ 3 ಅಧಿಕಾರಿಗಳ ತಲೆದಂಡ ಆಗುತ್ತೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಾಗಿತ್ತು. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು ಹುಲಿಗಳ ಸಂಖ್ಯೆಯಲ್ಲಿ. 5 ಹುಲಿಗಳನ್ನು ನಾವು ಕಳ್ಕೊಂಡಿರೋದು. ಈಗ ಅದು ಲೆಸ್ ಆಗ್ತಾ ಹೋದ್ರೆ ನಮ್ಮ ಸ್ಥಾನವೂ ಕೂಡ ಇನ್ನೂ ಕೆಳಗಿಳಿಯುತ್ತೆ. ಮತ್ತೆ ರಾಷ್ಟ್ರೀಯ ಪ್ರಾಣಿ ಅಂತ ನಾವು ಹುಲಿನ ಕರೆಯೋದು. ಹೀಗಿದ್ದಾಗ ಹುಲಿ ಸಾವಿನ ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಗ್ತಾ ಇದೆ. ಇಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಇಲ್ಲಿ ಅಧಿಕಾರಿಗಳ ತಲೆದಂಡ ಆಗಬಹುದಾ? ಶಿಫಾರಸು ಅಂತೂ ಮಾಡಿದ್ದಾರೆ. ಸರ್ಕಾರ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬಹುದು? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಇಲ್ಲಿ ಇಡೀ ರಾಷ್ಟ್ರವೇ ಕರ್ನಾಟಕದತ್ತ ಮುಖ ಮಾಡಿ ನೋಡುವತ್ತು. ಯಾಕೆಂತಂದು ಹೇಳಿದ್ರೆ ಆ ಒಂದು ವಿಚಾರ, ಹುಲಿಗಳ ಅಸಹಜ ಸಾವು ಏನಿದೆ, ಇಡೀ ರಾಜ್ಯದ ಮುಂದೆ, ರಾಷ್ಟ್ರದ ಮುಂದೆ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಒಂದು ವಿಚಾರಕ್ಕೆ ಸರ್ಕಾರ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕುಮಾರ್ ಪುಷ್ಕರ್ ಅವರ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ರಚನೆ ಮಾಡಿತ್ತು. ಇದೀಗ ಆ ಸಮಿತಿ ವರದಿಯನ್ನ ಕೊಟ್ಟಿದೆ. ವರದಿಯಲ್ಲಿ ಪ್ರಮುಖವಾಗಿ ಕರ್ತವ್ಯ ಲೋಪ ಆಗಿದೆ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಹೊರಗುತ್ತಿಗೆ ಸಿಬ್ಬಂದಿ ಅವರಿಗೆ ವೇತನ ವಿಳಂಬ ಏಪ್ರಿಲ್ ಅಂತ್ಯದವರೆಗೂ ಕೂಡ ಬಿಡುಗಡೆಯಾದರೂ ಕೂಡ ವೇತನವನ್ನು ಕೊಡಲಾಗಿಲ್ಲ. ಇದು ಮುಖ್ಯ ಕರ್ತವ್ಯ ಲೋಪ. ಈ ಒಂದು ಲೋಪದ ಹಿನ್ನೆಲೆಯಲ್ಲಿ ಆಂತರಿಕ ವಿಚಾರಣೆಯನ್ನ ನಡೀಬೇಕು, ಇಲಾಖೆ ವಿಚಾರಣೆ ನಡೀಬೇಕು ಅನ್ನೋಂತ ಒಂದಷ್ಟು ವಿವರಣೆಯನ್ನ ಸಮಿತಿ ಕೊಟ್ಟಿದೆ. ಸಮಿತಿ ಕೊಟ್ಟಂತಹ ವರದಿಯನ್ನ ಪರಿಶೀಲನೆ ಮಾಡಿರುವಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಆಡಳಿತ ಮತ್ತು ಸುಧಾರಣೆ ಇಲಾಖೆಗೆ ಶಿಫಾರಸನ್ನ ಮಾಡಿದ್ದಾರೆ. ಚಕ್ರಪಾಣಿ ಸೇರಿದಂತೆ 3 ಅಧಿಕಾರಿಗಳ ಅಮಾನತನ್ನ ಮಾಡಬೇಕು ಅನ್ನುವಂತ ಶಿಫಾರಸನ್ನ ಮಾಡಿದ್ದಾರೆ. ಈಗ ಇಲಾಖೆಯ ವಿಚಾರಣೆ ನಡೆದ ನಂತರದಲ್ಲಿ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಈ ಒಂದು ಪ್ರಕರಣ ಆದ ನಂತರದಲ್ಲಿ ಸರ್ಕಾರಕ್ಕಾಗಿರ್ಬೋದು ಮತ್ತೆ ಅರಣ್ಯ ಇಲಾಖೆಗೆ ಆಗಿರ್ಬೋದು ಭಾರಿ ಮುಜುಗರಕ್ಕೆ ಒಳಗಾಗಿರುವಂತದ್ದು. ದಿವಿತ್ ನೋಡಿ, ಈಗ ಬಹಳ ಪ್ರಮುಖವಾಗಿ ಹನುಮಂತು, ಈಗ ಇದೇ ಮುಖ್ಯ ಕಾರಣವಾಗಿ ಪರಿಗಣಿಸಲಾಗುತ್ತಾ? ಈಗ ಇದೇ ಕಾರಣ, ಇದಕ್ಕೆ ಹುಲಿಗಳು ಸಾವನ್ನಪ್ಪೋದಕ್ಕೆ ಕಾರಣ, ವಿಷವಿಡೋದಕ್ಕೆ ಕಾರಣ, ಹುಲಿಗಳ ಸಾವಿಗೆ ನೇರ ಕಾರಣ ಇದೆ ಅಂತ ಕನ್ಸಿಡರ್ ಮಾಡ್ತಾರಾ ಹೇಗೆ? ಖಂಡಿತ ದಿವಿತ್, ಯಾಕೆ ಅಂತಂದು ಹೇಳಿದ್ರೆ ಅಲ್ಲಿ ಹೊರಗುತ್ತಿಗೆ ಇರುವಂತಹ ಸಿಬ್ಬಂದಿ, ಅರಣ್ಯ ಇಲಾಖೆಯ ಸಿಬ್ಬಂದಿ ಏನಿದ್ರು ಗಸ್ತು ಕಾರ್ಯಕ್ಕೆ ಹಿನ್ನಡೆಯಾಗಿದೆ. ಯಾಕೆ ಅಂತಂದು ಹೇಳಿದ್ರೆ ಗಸ್ತು ಕಾರ್ಯ ನಡೆಸಿದ್ರೆ ಸಮರ್ಪಕವಾಗಿ ನಡೆಸಿದ್ರೆ ಈ ರೀತಿಯ ಘಟನೆಗಳು ನಡೀತಾ ಇರಲಿಲ್ಲ ಅನ್ನುವಂತ ವಾದವನ್ನ, ಉದಾಹರಣೆಯನ್ನ ಈಗ ತನಿಖಾ ಸಮಿತಿ ಕೊಟ್ಟಿರುವಂತದ್ದು. ಒಂದ್ ವೇಳೆ ಅಲ್ಲಿ ಗಸ್ತು ಕಾರ್ಯಪಡೆ ಏನಾದ್ರು ಇದ್ದಿತ್ತು ಅಂದ್ರೆ, ಅಲ್ಲಿ ಸಿಬ್ಬಂದಿ ಪ್ರತ್ಯಕ್ಷವಾಗಿದ್ದಿತ್ತು ಅಂದ್ರೆ ಇದನ್ನ ಬೇಗ ಒಂದಷ್ಟು ತಿಳಿಯಬಹುದಾಗಿತ್ತು ಅನ್ನುವಂತ ಒಂದಷ್ಟು ಲೆಕ್ಕಾಚಾರದ ಮೇಲೆ ಈ ಒಂದು ಸಮಿತಿ ಲೆಕ್ಕಾಚಾರ ಹಾಕಿರುವಂತದ್ದು. ಯಾಕೆಂತಂದು ಹೇಳಿದ್ರೆ ಸಿಬ್ಬಂದಿಗಳಿಗೆ ವೇತನವನ್ನ ಕೊಡಬೇಕು. ತಿಂಗಳಾಂತ್ಯಕ್ಕೆ, ಏಪ್ರಿಲ್ ತಿಂಗಳಾಂತ್ಯವರೆಗೂ ಕೂಡ ಸಿಬ್ಬಂದಿಗೆ ವೇತನವನ್ನ ಬಿಡುಗಡೆ ಆದ್ರೂ ಕೂಡ ಯಾಕೆ ಅಧಿಕಾರಿ ಬಿಡುಗಡೆ ಮಾಡಲಿಲ್ಲ, ಯಾಕೆ ಹಣವನ್ನ ವೇತನವನ್ನ ಕೊಡಲಿಲ್ಲ? ವೇತನವನ್ನ ಕೊಡದ ಕಾರಣಕ್ಕಾಗಿ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು. ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡಕ್ಕೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಗಸ್ತು ಕಾರ್ಯಕ್ಕೆ ಹಿನ್ನಡೆಯಾಗಿದೆ. ಅದು ನೇರವಾಗಿ ಅಧಿಕಾರಿಯ ಜವಾಬ್ದಾರಿ ಇರುವಂತಹ ಚಕ್ರಪಾಣಿಯವರ ಮೇಲೆನೆ ತಲೆದಂಡ ಆಗುವಂತಹ ಸಾಧ್ಯತೆಗಳು ಇದಾವೆ. ಸದ್ಯಕ್ಕೆ ಆ 3 ಚಕ್ರಪಾಣಿಯವರು ಸೇರಿದಂತೆ 3 ಜನ ಅಧಿಕಾರಿಗಳ ಅಮಾನತು ಮಾಡಿದೆ. ಇಲಾಖೆಯ ಒಳಗಡೆ ವಿಚಾರಣೆ ಯಾವ ರೀತಿ ಆಗುತ್ತೆ, ವಿಚಾರಣೆ ಸಂದರ್ಭದಲ್ಲಿ ಮತ್ತಷ್ಟು ಕೆಲವೊಂದು ಎಡವಟ್ಟುಗಳು ಎಲ್ಲೆಲ್ಲಿ ಎಡವಟ್ಟು ಆಯ್ತು ಅಂತ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಆ ಎಡವಟ್ಟುಗಳು ಹೊರಗಡೆ ಬಂದ ನಂತರದಲ್ಲಿ ಯಾವ ರೀತಿ ಕ್ರಮ ಆಗುತ್ತೆ ಅಂತ ನೋಡಬೇಕು. ಅದರ ಜೊತೆಗೆ ಇಲಾಖೆಯ ಸಚಿವರ ಮೇಲೇನೂ ಸಹಜವಾದಂತಹ ಒತ್ತಡ ಇದೆ. ಯಾಕೆಂತಂದು ಹೇಳಿದ್ರೆ ಇದು ಕೇವಲ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸುದ್ದಿಯಾಗಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು, ಮತ್ತೆ ಬೇರೆ ಬೇರೆ ಕಡೆಯಿಂದನೂ ಕೂಡ ವಿರೋಧ ವ್ಯಕ್ತ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ದಿವಿತ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸರ್ಕಾರಕ್ಕೆ ಹುಲಿಗಳ ಸಾವಿನ ವರದಿಯ ಸಲ್ಲಿಕೆ ಆಗಿದೆ.
ಮೂವರು ಅಧಿಕಾರಿಗಳ ಅಮಾನತಿಗೆ ಶಿಫಾರಸು ಕೂಡ ಮಾಡಲಾಗಿದೆ. ಡಿಸಿಎಫ್ ವೈ ಚಕ್ರಪಾಣಿ, ಎಸಿಎಫ್ ಗಜಾನನ ಹೆಗಡೆ, ಉಪವಲಯ ಅರಣ್ಯಾಧಿಕಾರಿ ಮಾದೇಶ್. ಸದ್ಯ ಕಡ್ಡಾಯ ರಜೆ ಮೇಲೆ ಅಧಿಕಾರಿಗಳಿದ್ದಾರೆ. ಕಡ್ಡಾಯ ರಜೆ ಮೇಲೆ ಅಧಿಕಾರಿಗಳಿರೋದ್ರಿಂದ ಅವರ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಸೊ ಬಹುತೇಕ ಈ ಮೂವರು ಅಧಿಕಾರಿಗಳ ತಲೆದಂಡ ಆಗುವ ಸಾಧ್ಯತೆ ಇದೆ. ಹುಲಿಗಳ ಸಾವಿನ ವರದಿ ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಆಗಿದೆ. ಈ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡ್ರೆ ಈ ಮೂವರು ಅಧಿಕಾರಿಗಳ ತಲೆದಂಡ ಆಗುತ್ತೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಾಗಿತ್ತು. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು ಹುಲಿಗಳ ಸಂಖ್ಯೆಯಲ್ಲಿ. 5 ಹುಲಿಗಳನ್ನು ನಾವು ಕಳ್ಕೊಂಡಿರೋದು. ಈಗ ಅದು ಲೆಸ್ ಆಗ್ತಾ ಹೋದ್ರೆ ನಮ್ಮ ಸ್ಥಾನವೂ ಕೂಡ ಇನ್ನೂ ಕೆಳಗಿಳಿಯುತ್ತೆ. ಮತ್ತೆ ರಾಷ್ಟ್ರೀಯ ಪ್ರಾಣಿ ಅಂತ ನಾವು ಹುಲಿನ ಕರೆಯೋದು. ಹೀಗಿದ್ದಾಗ ಹುಲಿ ಸಾವಿನ ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಗ್ತಾ ಇದೆ. ಇಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಇಲ್ಲಿ ಅಧಿಕಾರಿಗಳ ತಲೆದಂಡ ಆಗಬಹುದಾ? ಶಿಫಾರಸು ಅಂತೂ ಮಾಡಿದ್ದಾರೆ. ಸರ್ಕಾರ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬಹುದು? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಇಲ್ಲಿ ಇಡೀ ರಾಷ್ಟ್ರವೇ ಕರ್ನಾಟಕದತ್ತ ಮುಖ ಮಾಡಿ ನೋಡುವತ್ತು. ಯಾಕೆಂತಂದು ಹೇಳಿದ್ರೆ ಆ ಒಂದು ವಿಚಾರ, ಹುಲಿಗಳ ಅಸಹಜ ಸಾವು ಏನಿದೆ, ಇಡೀ ರಾಜ್ಯದ ಮುಂದೆ, ರಾಷ್ಟ್ರದ ಮುಂದೆ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಒಂದು ವಿಚಾರಕ್ಕೆ ಸರ್ಕಾರ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಕುಮಾರ್ ಪುಷ್ಕರ್ ಅವರ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ರಚನೆ ಮಾಡಿತ್ತು. ಇದೀಗ ಆ ಸಮಿತಿ ವರದಿಯನ್ನ ಕೊಟ್ಟಿದೆ. ವರದಿಯಲ್ಲಿ ಪ್ರಮುಖವಾಗಿ ಕರ್ತವ್ಯ ಲೋಪ ಆಗಿದೆ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಹೊರಗುತ್ತಿಗೆ ಸಿಬ್ಬಂದಿ ಅವರಿಗೆ ವೇತನ ವಿಳಂಬ ಏಪ್ರಿಲ್ ಅಂತ್ಯದವರೆಗೂ ಕೂಡ ಬಿಡುಗಡೆಯಾದರೂ ಕೂಡ ವೇತನವನ್ನು ಕೊಡಲಾಗಿಲ್ಲ. ಇದು ಮುಖ್ಯ ಕರ್ತವ್ಯ ಲೋಪ. ಈ ಒಂದು ಲೋಪದ ಹಿನ್ನೆಲೆಯಲ್ಲಿ ಆಂತರಿಕ ವಿಚಾರಣೆಯನ್ನ ನಡೆಯಬೇಕು, ಇಲಾಖೆ ವಿಚಾರಣೆ ನಡೆಯಬೇಕು ಅನ್ನುವಂತ ಒಂದಷ್ಟು ವಿವರಣೆಯನ್ನ ಸಮಿತಿ ಕೊಟ್ಟಿದೆ. ಸಮಿತಿ ಕೊಟ್ಟಂತಹ ವರದಿಯನ್ನ ಪರಿಶೀಲನೆ ಮಾಡಿರುವಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಆಡಳಿತ ಮತ್ತು ಸುಧಾರಣೆ ಇಲಾಖೆಗೆ ಶಿಫಾರಸನ್ನ ಮಾಡಿದ್ದಾರೆ. ಚಕ್ರಪಾಣಿ ಸೇರಿದಂತೆ 3 ಅಧಿಕಾರಿಗಳ ಅಮಾನತನ್ನ ಮಾಡಬೇಕು ಅನ್ನುವಂತ ಶಿಫಾರಸನ್ನ ಮಾಡಿದ್ದಾರೆ. ಈಗ ಇಲಾಖೆಯ ವಿಚಾರಣೆ ನಡೆದ ನಂತರದಲ್ಲಿ ಯಾವ ರೀತಿ ಕ್ರಮ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಈ ಒಂದು ಪ್ರಕರಣ ಆದ ನಂತರದಲ್ಲಿ ಸರ್ಕಾರಕ್ಕಾಗಿರ್ಬೋದು ಮತ್ತೆ ಅರಣ್ಯ ಇಲಾಖೆಗೆ ಆಗಿರ್ಬೋದು ಭಾರಿ ಮುಜುಗರಕ್ಕೆ ಒಳಗಾಗಿರುವಂತದ್ದು. ದಿವಿತ್ ನೋಡಿ, ಈಗ ಬಹಳ ಪ್ರಮುಖವಾಗಿ ಹನುಮಂತು, ಈಗ ಇದೇ ಮುಖ್ಯ ಕಾರಣವಾಗಿ ಪರಿಗಣಿಸಲಾಗುತ್ತಾ? ಈಗ ಇದೇ ಕಾರಣ, ಇದಕ್ಕೆ ಹುಲಿಗಳು ಸಾವನ್ನಪ್ಪೋದಕ್ಕೆ ಕಾರಣ, ವಿಷ ಬಿಡೋದಕ್ಕೆ ಕಾರಣ, ಹುಲಿಗಳ ಸಾವಿಗೆ ನೇರ ಕಾರಣ ಇದೆ ಅಂತ ಕನ್ಸಿಡರ್ ಮಾಡ್ತಾರಾ ಹೇಗೆ? ಖಂಡಿತ ದಿವಿತ್, ಯಾಕೆಂತಂದು ಹೇಳಿದ್ರೆ ಅಲ್ಲಿ ಹೊರಗುತ್ತಿಗೆ ಇರುವಂತಹ ಸಿಬ್ಬಂದಿ, ಅರಣ್ಯ ಇಲಾಖೆಯ ಸಿಬ್ಬಂದಿ ಏನಿದ್ರು ಗಸ್ತು ಕಾರ್ಯಕ್ಕೆ ಹಿನ್ನಡೆಯಾಗಿದೆ. ಯಾಕೆ ಅಂತಂದು ಹೇಳಿದ್ರೆ ಗಸ್ತು ಕಾರ್ಯ ನಡೆಸಿದ್ರೆ ಸಮರ್ಪಕವಾಗಿ ನಡೆಸಿದ್ರೆ ಈ ರೀತಿಯ ಘಟನೆಗಳು ನಡೀತಾ ಇರಲಿಲ್ಲ ಅನ್ನುವಂತ ವಾದವನ್ನ, ಉದಾಹರಣೆಯನ್ನ ಈಗ ತನಿಖಾ ಸಮಿತಿ ಕೊಟ್ಟಿರುವಂತದ್ದು. ಒಂದ್ ವೇಳೆ ಅಲ್ಲಿ ಗಸ್ತು ಕಾರ್ಯಪಡೆ ಏನಾದ್ರು ಇದ್ದಿತ್ತು ಅಂದ್ರೆ, ಅಲ್ಲಿ ಸಿಬ್ಬಂದಿ ಪ್ರತ್ಯಕ್ಷವಾಗಿ ಇದ್ದಿತ್ತು ಅಂದ್ರೆ ಇದನ್ನ ಬೇಗ ಒಂದಷ್ಟು ತಿಳಿಯಬಹುದಾಗಿತ್ತು ಅನ್ನುವಂತ ಒಂದಷ್ಟು ಲೆಕ್ಕಾಚಾರದ ಮೇಲೆ ಈ ಒಂದು ಸಮಿತಿ ಲೆಕ್ಕಾಚಾರ ಹಾಕಿರುವಂತದ್ದು. ಯಾಕೆಂತಂದು ಹೇಳಿದ್ರೆ ಸಿಬ್ಬಂದಿಗಳಿಗೆ ವೇತನವನ್ನ ಕೊಡಬೇಕು. ತಿಂಗಳಾಂತ್ಯಕ್ಕೆ, ಏಪ್ರಿಲ್ ತಿಂಗಳಾಂತ್ಯವರೆಗೂ ಕೂಡ ಸಿಬ್ಬಂದಿಗೆ ವೇತನವನ್ನ ಬಿಡುಗಡೆ ಆದ್ರೂ ಕೂಡ ಯಾಕೆ ಅಧಿಕಾರಿ ಬಿಡುಗಡೆ ಮಾಡಲಿಲ್ಲ, ಯಾಕೆ ಹಣವನ್ನ ವೇತನವನ್ನ ಕೊಡಲಿಲ್ಲ? ವೇತನವನ್ನ ಕೊಡದ ಕಾರಣಕ್ಕಾಗಿ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು. ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡಕ್ಕೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಗಸ್ತು ಕಾರ್ಯಕ್ಕೆ ಹಿನ್ನಡೆಯಾಗಿದೆ. ಅದು ನೇರವಾಗಿ ಅಧಿಕಾರಿಯ ಜವಾಬ್ದಾರಿ ಇರುವಂತಹ ಚಕ್ರಪಾಣಿಯವರ ಮೇಲೆನೆ ತಲೆದಂಡ ಆಗುವಂತಹ ಸಾಧ್ಯತೆಗಳು ಇದಾವೆ. ಸದ್ಯಕ್ಕೆ ಆ 3 ಚಕ್ರಪಾಣಿಯವರು ಸೇರಿದಂತೆ 3 ಜನ ಅಧಿಕಾರಿಗಳ ಅಮಾನತು ಮಾಡಿದೆ. ಇಲಾಖೆಯ ಒಳಗಡೆ ವಿಚಾರಣೆ ಯಾವ ರೀತಿ ಆಗುತ್ತೆ, ವಿಚಾರಣೆ ಸಂದರ್ಭದಲ್ಲಿ ಮತ್ತಷ್ಟು ಕೆಲವೊಂದು ಎಡವಟ್ಟುಗಳು ಎಲ್ಲೆಲ್ಲಿ ಎಡವಟ್ಟಾಯ್ತು ಅಂತ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಆ ಎಡವಟ್ಟುಗಳು ಹೊರಗಡೆ ಬಂದ ನಂತರದಲ್ಲಿ ಯಾವ ರೀತಿ ಕ್ರಮ ಆಗುತ್ತೆ ಅಂತ ನೋಡಬೇಕು. ಅದರ ಜೊತೆಗೆ ಇಲಾಖೆಯ ಸಚಿವರ ಮೇಲೇನೂ ಸಹಜವಾದಂತಹ ಒತ್ತಡ ಇದೆ. ಯಾಕೆಂತಂದು ಹೇಳಿದ್ರೆ ಇವು ಕೇವಲ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸುದ್ದಿಯಾಗಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು, ಮತ್ತೆ ಬೇರೆ ಬೇರೆ ಕಡೆಯಿಂದನೂ ಕೂಡ ವಿರೋಧ ವ್ಯಕ್ತ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ದಿವಿತ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.